ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಸ್ತುತ ಸ್ನೇಹಿತರೆ, ನಿಮಗೆ ಮದುವೆ ಆಗೋದಕ್ಕೆ ಹುಡುಗಿ ಅಥವಾ ಸ್ನೇಹಿತೆ ಬೇಕಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಮಗೆ ಪ್ರೇಮಾ ಚೌಹಾಣ್ ಅಂತ ಈ ಒಂದು ಫೋಟೋದಲ್ಲಿ ನೋಡ್ತಕ್ಕಂಥ ಹುಡುಗಿಯವರು ಮಾಹಿತಿ ಕಳಿಸಿದ್ದಾರೆ. ವಯಸ್ಸು 28, ಶಿಕ್ಷಣದಲ್ಲಿ MA ಇಂಗ್ಲೀಷ್ ಓದಿದ್ದಾರೆ. ಫೋಟೋ ಸಮೇತ ವಿವರಣೆ ಕೊಡ್ತೀವಿ ನಾವು, ದಯವಿಟ್ಟು ನೋಡ್ಕೊಳ್ಳಿ ಫುಲ್ ಡೀಟೇಲ್ಸ್ನ. ಆ್ಯಂಡ್ ಉದ್ಯೋಗ ಬಂದುಬಿಟ್ಟು ಖಾಸಗಿ ಕಾಲೇಜು ಉಪನ್ಯಾಸಕಿ. ಊರು ಬಂದುಬಿಟ್ಟು ಇಂಡಿ ಪಕ್ಕ ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ಬರುತ್ತೆ, ಅಲ್ಲಿ ಇವರು ವಾಸವಾಗಿರೋದು. ಹವ್ಯಾಸ ಬಂದು ಬರವಣಿಗೆ, ಪುಸ್ತಕ ಓದೋದು ಆ್ಯಂಡ್ ಮನೆಯಲ್ಲಿ ಕೆಲಸ ಮಾಡೋದು ಅಂದರೆ ಇವ್ರಿಗೆ ಇಷ್ಟ ಅಂತ ಹೇಳಿರೋದು. ಕುಟುಂಬದಲ್ಲಿ ತಂದೆ ನಿವೃತ್ತ ಆ್ಯಂಡ್ ತಾಯಿಯವರು ಪ್ರಸ್ತುತ ಗೃಹಿಣಿಯಾಗಿ ಇದ್ದಾರೆ ಅಂತ ಹೇಳಿದ್ದಾರೆ. ಮಕ್ಕಳಿದ್ದಾರೆ ಅಂತೆ, ಸಹೋದರರು, ಒಬ್ಬ ಚಿಕ್ಕ ಸಹೋದರ ವ್ಯಾಸಂಗದಲ್ಲಿದ್ದಾನೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಇದು ಅವರ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ ಪ್ರೇಮಾ ಅವ್ರದ್ದು. ಆ್ಯಂಡ್ ಈ ಒಂದು ಪ್ರೇಮಾ ಅವ್ರಿಗೆ ಯಾವ ರೀತಿಯ ಒಬ್ಬ ಹುಡುಗ ಬೇಕಾಗಿದ್ದಾರೆ ಅಂತ ಇವಾಗ ಸೆಕೆಂಡ್ರಿ ನಾವು ನೆಕ್ಸ್ಟ್ ಏನೇನು ಬೇಕು ಅಂತ ಒಂದು ಪ್ರೊಸೀಜರ್ನ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಸ್ನೇಹ ಅವ್ರಿಗೆ ಈ ರೀತಿಯ ಹುಡುಗ ಬೇಕು. ಯಾವ ರೀತಿ ಅಂತಂದರೆ, ಪಾಯಿಂಟ್ ನಂಬರ್ 1, ಶಿಕ್ಷಣದಲ್ಲಿ ಪಡೆದಿರ್ತಕ್ಕಂಥ ಉದ್ಯೋಗದಲ್ಲಿರ್ತಕ್ಕಂಥ ಹುಡುಗ ಬೇಕು. 1ನೇ ಪಾಯಿಂಟ್ ನೋಡ್ಕೋ ಸ್ನೇಹಿತರೆ, ಎಷ್ಟೊಂದು ಉತ್ತಮವಾಗಿರ್ತಕ್ಕಂಥದ್ದು ಹೇಳಿದ್ದಾರೆ ಅಂದರೆ, ಶಿಕ್ಷಣ ಪಡೆದ ಆ್ಯಂಡ್ ಒಳ್ಳೆಯ ಒಂದು ಉದ್ಯೋಗದಲ್ಲಿರ್ತಕ್ಕಂಥ ಹುಡುಗ ಆಗಿರಬೇಕು ನೀವು. ಸೆಕೆಂಡ್ರಿ ಬಂದುಬಿಟ್ಟು ಕುಟುಂಬದ ಮೌಲ್ಯ ಗೊತ್ತಿರಬೇಕು. ಸ್ವಂತದಾಗಿರ್ತಕ್ಕಂಥ ಮನೆ ಮತ್ತು ಕೃಷಿ ಜಮೀನು ನಿಮಗೆ ಇರಬೇಕು. ಶಾಂತ, ಪ್ರೀತಿ ಮತ್ತು ಗೌರವದಿಂದ ನೀವು ವರ್ತಿಸುವವನಾಗಿರಬೇಕು ಅಂತೆ. ಮತ್ತು ಆಸ್ತಿ ಸಹ ನಿಮಗೆ ಹೊಂದಿರಬೇಕು ಅಂತ ಇವರು ತಿಳಿಸಿದ್ದಾರೆ. ಅರ್ಥ ಆಯ್ತಾ? ಸೊ ಏನಕ್ಕೆ ಈಗಿನ ಕಾಲದ ಹುಡುಗಿಯರು ಯಾಕೆ ಅವ್ರನ್ನೇ ಇಷ್ಟಪಡಬೇಕು ಅಂತ ನೀವೇನಾದರೂ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ಒಂದು ಪಾಯಿಂಟ್ಗಳನ್ನು ತಿಳ್ಕೊಳ್ಬೇಕು. ಆವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಸೊ ಇವರ ಡೀಟೇಲ್ಸು, ಇವರ ಮಾಹಿತಿ, ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ವಾಸವಾಗಿರ್ತಕ್ಕಂಥ ಇವ್ರಿಗೆ ನೀವು ಇಷ್ಟ ಆಗಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ನೀವು ಇವ್ರಿಗೆ ಕಳಿಸ್ಬೇಕು. ಸೊ ಒಂದು ಫೋಟೋ, ನಿಮ್ಮ ಹೆಸರು, ನಿಮ್ಮ ಊರು, ಜಿಮೇಲ್ ಮಾಡಬೇಕು. ಸೊ ಜಿಮೇಲ್ ಮಾಡುವುದು ಯಾವ ರೀತಿಯಲ್ಲಿ ಅಂತ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೂ ಮುನ್ನ ಇವ್ರ ಹತ್ರ ಇರ್ತಕ್ಕಂಥ ಕಾರು ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ನಾವು ನೋಡಬೇಕು ಅಂದರೆ ಇವ್ರ ಹತ್ರ ಇರ್ತಕ್ಕಂಥ ಕಾರಿನ ಡಿಸೈನ್ ಏನು ನೋಡ್ತಿದ್ದೀವಿ, ಇದು ಬೂದಿ ಬಣ್ಣದಾಗಿರುತ್ತೆ. ಸೊ ಪರ್ಪಲ್ ಕಲರಲ್ಲಿ ಒಂದು ಸ್ವಲ್ಪ ಲೈಟಾಗಿರುತ್ತಲ್ಲ, ಆ ರೀತಿ ಇದೆ. ಅವರು ಈ ಒಂದು ಕಾರಿನ ಫೋಟೋ ಕಳಿಸಿ ನನಗೆ, ಸರ್ ಇದರ ಮಾಹಿತಿ ನೀವು ತಿಳಿಸ್ಕೊಡ್ಬೇಕು, ಬಿಕಾಸ್ ನನಗೆ ತುಂಬ ಒಂದು ಪ್ರೀತಿಯ ಒಂದು ಕಾರಿದು, ಹಾಗಾಗಿ ಇದರ ಡೀಟೇಲ್ಸ್ ನಿಮ್ಗೆ ಹೇಳಲೇಬೇಕು ಅಂತ ಹೇಳಿದ್ದಾರೆ. ಇದು ಬಂದುಬಿಟ್ಟು 2.8 ಲೀಟರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಇದರಲ್ಲಿ ಹಿಡಿಯುತ್ತೆ. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 1 ಲೀಟರ್ ಡೀಸೆಲ್ ಹಾಕಿದ್ರೆ ಅಪ್ ಟು 12ರಿಂದ 15 ಕಿಲೋಮೀಟರ್ವರೆಗೂ ಸ್ಪೀಡಲ್ಲಿ ಹೋಗುತ್ತೆ. ಆ್ಯಂಡ್ ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು. ಇದರ ಜೊತೆಗೆ ಟಾಪ್ ಸ್ಪೀಡಲ್ಲಿ 200 ಕಿಲೋಮೀಟರ್ವರೆಗೂ ಕೂಡ ನೀವು ಸ್ಪೀಡಲ್ಲಿ ಹೋಗಬೇಕು ಎಮರ್ಜೆನ್ಸಿ ಇದ್ದರೆ. ಆ್ಯಂಡ್ ಸೀಟ್ಸ್ ಬಂದುಬಿಟ್ಟು 7 ಸೀಟ್ಸ್ ಇದೆ ಇದರೊಳಗಡೆ. ಯಾವ ರೀತಿಯಲ್ಲಿದೆ ಒಳಗಡೆ ಅಂತ ನಾನು ಆಮೇಲೆ ತೋರಿಸ್ತೇನೆ. ಒಳ್ಳೆಯ ಲಕ್ಸುರಿ ಆಗಿರ್ತಕ್ಕಂಥ ಕಾರು ಅವ್ರ ಹತ್ರ ಇರೋದು. ಇನ್ನೇನು ಬೇಕು ಒಬ್ಬ ಹುಡುಗನಿಗೆ? ಅವ್ರ ಹತ್ರ ಆಸ್ತಿ ಇದೆ, ಒಂದು ಕಾರಿದೆ, ಆ ರೀತಿ ಬೇಡಿಕೆಗಳೇನಿರುತ್ತೆ ಆ ಒಂದು ಬೇಡಿಕೆಗಳನ್ನು ನೀವೇನಾದರೂ ಈಡೇರಿಸ್ತೀರಿ ಅಂತಂದರೆ ಖಂಡಿತವಾಗಲೂ ನಿಮ್ಮ ಡೀಟೇಲ್ಸ್ಗಳನ್ನು ಅವ್ರಿಗೆ ಕಳಿಸ್ಬೇಕಾಗಿರ್ತಕ್ಕಂಥ ಜಿಮೇಲ್ ID ಬಂದುಬಿಟ್ಟು SRE9591@gmail.comಗೆ ಮೇಲ್ ಮಾಡಬೇಕು. ಖಂಡಿತವಾಗ್ಲೂ ಮೇಲ್ ಮಾಡಿ. ಅವರು ಪ್ರತಿಯೊಂದನ್ನು ಚೆಕ್ ಮಾಡಿ ನಿಮಗೆ ತಿಳಿಸ್ತಾರೆ. ಸೊ ಅದಕ್ಕೂ ಮುನ್ನ ಸ್ನೇಹಿತರೆ, ಇಲ್ಲಿ ಒಳಗಡೆ ಇರ್ತಕ್ಕಂಥ ಸೀಟ್ಸ್ಗಳನ್ನು ನೋಡ್ಕೊಳ್ಬೋದು. ವೆರಿ ಕಂಫರ್ಟಬಲ್ ಆಗಿರ್ತಕ್ಕಂಥ ಸೀಟು. ಈ ಕಡೆ ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದು ಆ್ಯಂಡ್ ಡ್ರೈವರಿಂಗ್ ಸೀಟು, ಅವ್ರ ಪಕ್ಕದಲ್ಲಿ ಕುಳಿತುಕೊಂಡಂಥ ಸೀಟು. ಹೊರಗಡೆ ನೋಡಿದ್ರೆ ಸ್ವಿಫ್ಟ್ ಮಾಡೆಲ್ ಕಾರ್ ಏನಿದೆ, ಇಂಟೀರಿಯಲ್ಲಿ CC ಬಂದುಬಿಟ್ಟು 2300 CC ಇದೆ. ಆ ರೀತಿ ಕಾಣಿಸಲ್ಲ, ಬಟ್ ಒಳಗಿನ ಸಿಸ್ಟಮ್ ಏನಿದೆ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಅದು ಹೊಸದಾಗಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ನೋಡ್ತಿದ್ದೀರಲ್ವಾ, ಇದು ಇವತ್ತಿನ ಒಂದು ಪ್ರೊಫೈಲು. ನಿಮಗೆ ಅವರು ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನೀವು ಜಿಮೇಲ್ IDಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ. ಅವರು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತಾರೆ.